ಹಾಯ್, ಇಂಡಿಯಾದಲ್ಲಿ ರೆಡ್ಮಿ 15 ಅಂತ ಸ್ಮಾರ್ಟ್‌ಫೋನ್ ರೆಡ್ಮಿ ಕಂಪನಿಯವರು ಲಾಂಚ್ ಮಾಡಿದೆ ಅಂತ ಹೇಳ್ಬೋದು. ಈ ಫೋನನ್ನು ನಿಮಗೆ ಅರೌಂಡ್ 15,000 ಬಜೆಟಲ್ಲಿ ಲಾಂಚ್ ಮಾಡಿದ್ದಾರೆ. ಮತ್ತೆ ಕಾರ್ಡ್ ಆಫರ್ ಡಿಸ್ಕೌಂಟಲ್ಲಿ ನಿಮಗೆ 12 ಅಥವಾ 13,000 ಬರುತ್ತೆ. ಬಟ್ ನಾವಿವಾಗ 18,000 ಬಗ್ಗೆ ಮಾತ್ರ ಮಾತಾಡೋಣ. ಆ ಪ್ರೈಸ್ ಕಟ್ಟಲ್ಲಿ ಇವರು ಏನೇನು ಆಫರ್ ಮಾಡಿದ್ದಾರೆ, ಇದರಿಂದ ನಮ್ಗೆ ಯೂಸ್ ಏನು, ಈ ಪ್ರೈಸ್ ಕಟ್ಟಲ್ಲಿ ಇದು ತಗೋಬೇಕಾ ಬೇಡ ಅಂತ ಕಂಪ್ಲೀಟ್ ವಿಡಿಯೋನ ತಿಳಿಸ್ಕೊಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ನ ಫುಲ್ ಮುಗಿಯೋ ತನಕ ನೋಡಿ ವಿಡಿಯೋನ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿದ್ದೀರಿ ಅಂತ ನಂಬಿದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾವು ಬಿಲ್ಡ್ ಕ್ವಾಲಿಟಿ ನೋಡಿದ್ರೆ ನಿಮಗೆ ಬಿಲ್ಡ್ ಕ್ವಾಲಿಟಿ ನಿಮಗೆ ಪ್ಲಾಸ್ಟಿಕ್ ಬಿಲ್ಡ್ ಕೊಟ್ಟಿದೆ ಅಂತ ಹೇಳೋದು. ಫ್ರಂಟ್ ಮಾತ್ರ ನಿಮಗೆ ಗೊರಿಲ್ಲಾ ಗ್ಲಾಸ್ ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಡಿಸ್ಪ್ಲೇ ನಿಮಗೆ 6.9 ಇಂಚ್ ಬಿಗ್ ಡಿಸ್ಪ್ಲೇ ಅಂತ ಹೇಳ್ಬೋದು. 144 ಹರ್ಟ್ಜ್ ರಿಫ್ರೆಶ್ ರೇಟ್ ನ ಕೊಟ್ಟಿದ್ದಾರೆ. 1600 ನಿಟ್ಸ್ 700 ನಿಟ್ಸ್ ಬ್ರೈಟ್ನೆಸ್ ಇದೆ ಅಂತ ಹೇಳ್ಬೋದು, ಹೈ ಬ್ರೈಟ್ನೆಸ್. ಮತ್ತೆ ಇದು ನಿಮಗೆ IPS LCD ಡಿಸ್ಪ್ಲೇ ಬರೋದ್ರಿಂದ ನಿಮಗೆ ಸೈಡ್ ಮೌಂಟೆಡ್ ಅಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸರ್ ನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಆ ಪ್ರೈಸ್ ಗಿಡಲ್ಲಿ IPS LCD ಡಿಸ್ಪ್ಲೇ ನಾವು ಊಹೆನೆ ಮಾಡಬಾರದು. ಯಾಕಂದ್ರೆ 15,000 ಬಜೆಟ್ ಅಲ್ಲಿ ನಿಮಗೆ ತುಂಬಾ ಒಳ್ಳೊಳ್ಳೆ ಪ್ರೊಸೆಸರ್ ಕೊಡ್ತಾರೆ, ಒಳ್ಳೊಳ್ಳೆ ಡಿಸ್ಪ್ಲೇಸ್ ಗಳ ಆಫರ್ ಅಲ್ಲಿ ಇವೆ ಅಂತ ಹೇಳ್ಬೋದು. ಬಟ್ ಇವ್ರು ಮತ್ತೆ IPS LCD ಡಿಸ್ಪ್ಲೇ ತಂದಿದ್ದಾರೆ ಅಂತ ಹೇಳ್ಬೋದು. ಇದು ನಮಗೆ ಕಂಪ್ಲೀಟ್ಲಿ ವರ್ಸ್ಟ್ ಅಂತ ಹೇಳ್ಬೋದು ಆ ಪ್ರೈಸ್ ಕಟ್ಟಲ್ಲಿ ಡಿಸ್ಪ್ಲೇಲಿ. ನೆಕ್ಸ್ಟ್ ಪ್ರೊಸೆಸರ್ ಸ್ನ್ಯಾಪ್ಡ್ರಾಗನ್ 6S Gen 3 ಪ್ರೊಸೆಸರ್ ಯೂಸ್ ಮಾಡಿದ್ದಾರೆ. ಇದು ನಿಮಗೆ ಮೀಡಿಯಾಟೆಕ್ ನೋಡಿದ್ರೆ ನಿಮಗೆ 7050 ಈ ತರ ಲೆವೆಲ್ ಪರ್ಫಾರ್ಮೆನ್ಸ್ ಮಾಡುವಂತ 6 nm ಬಿಲ್ಡ್ ಮಾಡಿರುವಂತ ಪ್ರೊಸೆಸರ್ ಇದಾಗಿರುತ್ತೆ ಅಂತ ಹೇಳ್ಬೋದು. ಮತ್ತೆ ಇದ್ರ ಇಲ್ಲಿ ರ್ಯಾಮ್ ಅಂಡ್ ರೋಮ್ ನೋಡಿದ್ರೆ ನಿಮಗೆ LPDDR4X ರ್ಯಾಮ್ ಕೊಟ್ಟಿದ್ದಾರೆ, UFS 2.2 ಸ್ಟೋರೇಜ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಮತ್ತೆ 7000 mAh ಬ್ಯಾಟ್ರಿ ಮತ್ತು 33 ವಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೊಟ್ಟಿದ್ದಾರೆ. ಬಾಕ್ಸ್ ಅಲ್ಲಿ ಚಾರ್ಜರ್ ಬರುತ್ತೆ. ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಬ್ಯಾಟ್ರಿಯಲ್ಲಿ ನಿಮಗೆ 18 ವಾಟ್ ರಿವರ್ಸ್ ಚಾರ್ಜಿಂಗ್ ಸಪೋರ್ಟ್ ಇದೆ. ಇದನ್ನ ಒಂದು ನೀವು ಪವರ್ ಬ್ಯಾಂಕ್ ತರ 18 ವಾಟ್ ರಿವರ್ಸ್ ಚಾರ್ಜಿಂಗ್ ಕೂಡ ಮತ್ತೊಂದು ಫೋನ್ ಚಾರ್ಜ್ ಮಾಡ್ಕೋಬಹುದು ಅಂತ ಹೇಳ್ಬೋದು. ಇದೊಂದು ಗುಡ್ ಥಿಂಗ್ ಅಂತ ಹೇಳ್ಬೋದು. ನೆಕ್ಸ್ಟ್ ಇದರಲ್ಲಂತ ಕ್ಯಾಮ್ರಾ ನೋಡಿದ್ರೆ ನಿಮಗೆ ಬ್ಯಾಕ್ ಸೈಡ್ 50+2 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಮೇನ್ ಸೆನ್ಸರ್ ನಿಮಗೆ ಸ್ವಲ್ಪ ಓಕೆ ಚೆನ್ನಾಗಿ ಮಾಡುತ್ತೆ. ಫ್ರಂಟ್ ಅಲ್ಲಿ 8 ಮೆಗಾಪಿಕ್ಸೆಲ್ ಸೆಲ್ಫಿ ಕ್ಯಾಮೆರಾ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡ್ 2 ಮೆಗಾಪಿಕ್ಸೆಲ್, ಫ್ರಂಟ್ ಅಲ್ಲಿ 8, ಎರಡು ಕೂಡ ನಿಮಗೆ ವೇಸ್ಟ್ ಅಂತಾನೆ ಹೇಳ್ಬೋದು. ಮತ್ತೆ IP64 ಇಂದ ಬರುತ್ತೆ. ಇದು ನಿಮಗೆ 68 ಅಲ್ಲ, ಯಾವ ಪ್ರೈಸ್ ಕಟ್ಟರಲ್ಲಿ 64 ಬದಲಿ 68 ಆಫರ್ ಮಾಡಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಮತ್ತೆ 2 ಇಯರ್ಸ್ ಆಂಡ್ರಾಯ್ಡ್ ಅಪ್ಡೇಟ್ ಬರುತ್ತೆ, ಮತ್ತೆ 4 ಇಯರ್ಸ್ ಸೆಕ್ಯೂರಿಟಿ ಅಪ್ಡೇಟ್ ಬರುತ್ತೆ ಅಂತ ಹೇಳ್ಬೋದು. ಔಟ್ ಆಫ್ ದಿ ಬಾಕ್ಸ್ ಆಂಡ್ರಾಯ್ಡ್ 15 ಇಂದ HyperOS ಇಂದ ಬರುತ್ತೆ ಅಂತ ಹೇಳ್ಬೋದು. ಇದು ನಿಮಗೆ 15,000 ಬಜೆಟ್ ಅಲ್ಲಿ ವರ್ತ್ ಅಂತ ಕೇಳಿದ್ರೆ ಅಲ್ಲ. ಯಾರಾದ್ರೂ 10,000 11,000 ಆಫರ್ ಅಲ್ಲಿ ಬರುತ್ತಲ್ಲ, ಅವಾಗ ಈ ಫೋನ್ ತಗೊಂಡು ಇದನ್ನು ಯಾವ ಪರ್ಪಸ್ ಗೆ ತಗೋಬೇಕಪ್ಪ ಅಂತಂದ್ರೆ, ನೀವೇನಾದ್ರೂ ಜಾಸ್ತಿ ಮೂವೀಸ್ ನೋಡ್ತೀರಾ ಅಥವಾ ಬಿಗ್ ಡಿಸ್ಪ್ಲೇ ಬೇಕು, ಬಿಗ್ ಬ್ಯಾಟ್ರಿ ಬೇಕು ಹೊಲದಲ್ಲಿ. ಇವಾಗ ಮದರ್ಸ್ ಏನಾದ್ರು ನಾರ್ಮಲ್ ಆಗಿ ಯೂಸ್ ಮಾಡ್ತಿರ್ತಾರಲ್ಲ, ಬ್ಯಾಟ್ರಿ ಬಳಕೆ ಜಾಸ್ತಿ ಬೇಕು ಅವ್ರಿಗೆ. ಫಾದರ್ಸ್ ಕೆಲಸ ಮಾಡ್ತಿರ್ತಾರೆ ಹೊಲದಲ್ಲಿ, ಟೈಮ್ ಚಾರ್ಜಿಂಗ್ ಹಚ್ಚಲ್ಲ ಅಂತವ್ರಿಗೆ ಇದು ಫೋನ್ ಸೂಟ್ ಆಗುತ್ತೆ ಹೊರತು ಈ ಉಳ್ಕಿ ಟೈಮ್ಗೆ ಈ ನಾರ್ಮಲ್ ನಮ್ಮಂತ ಪೀಪಲ್ಗಳಿಗೆ ಯೂಸ್ ಆಗಲ್ಲ. ಹೆವಿಯಾಗಿ ಯೂಸ್ ಮಾಡೋರಿಗೆ ಪ್ರೊಸೆಸರ್ ತುಂಬಾ ಕಡಿಮೆ ಅಂತ ಹೇಳ್ಬೋದು. ಡಿಸ್ಪ್ಲೇ ನಾಟ್ ಓಕೆ ಅಂತ ಹೇಳ್ಬೋದು. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಇದ್ರ ಬಗ್ಗೆ ರೆಡ್ಮಿ ಈ ತರ ಮಾಡೋದು ನಿಮಗೆ ಸರಿನಾ ತಪ್ಪ ಅಂತ ಕೆಳಗಡೆ ಕಾಮೆಂಟ್ ತಿಳಿಸಿ. ಮೊದಲೆಲ್ಲ ತುಂಬಾ ಚೆನ್ನಾಗಿರುತ್ತೆ ಫೋನ್ಸ್ಗಳನ್ನ ತರ್ತಿದ್ರು, ಇವಾಗ ಮಾತ್ರ ಕಣ್ಮರೆಯಾಗಿ ಹೋಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಇದೇ ತರ ಏನಾದ್ರು ಯೂಸ್ ಮಾಡಿದ್ರೆ ಮುಂದೊಂದು ದಿನ ರೆಡ್ಮಿ ಇಂಡಿಯಾದಲ್ಲಿ ಇತ್ತು ಅನ್ನೋ ಮಾತು ಮಾತ್ರ ಬರುತ್ತೆ, ಇಲ್ಲ ಅನ್ನೋದು ಮಾತು ಬರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.